ದ್ವಾರಕೀಶ್ ಅವರು ಈಗಾಗಲೇ ಬಹಳಷ್ಟು ಜನ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಕನ್ನಡ ಚಿತ್ರರಂಗ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ. ನಾವೆಲ್ಲ ಬಹಳ ದೊಡ್ಡ ವಹಿವಾಟು ಉದ್ಯಮ ವಾಣಿಜ್ಯ ಆಗಿದೆ, ಇಷ್ಟು ದೊಡ್ಡ ಹೆಸರಾಗಿದೆ ಅಂತ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ದ್ವಾರಕೀಶ್ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಕನ್ನಡ ಚಿತ್ರಗಳನ್ನ ಮೊದಲಿಗೆ ಹೊರದೇಶದಲ್ಲಿ ಶೂಟ್ ಮಾಡೋದ್ರಿಂದ ಹಿಡಿದು ಕಿಶೋರ್ ಕುಮಾರ್, ಬಪ್ಪಿ ಲಹರಿ ಇಂಥ ದಿಗ್ಗಜರುಗಳನ್ನ ಕನ್ನಡಕ್ಕೆ ಕರ್ಕೊಂಡು ಬಂದಂತವರು. ಸದಾ ಸಿನಿಮಾ ಪ್ರೀತಿಯಿಂದಲೇ ಏಳು ಬೀಳಿನ ಮಧ್ಯೆ ಸಿನಿಮಾ ಮಾಡ್ತಾನೆ ಅವರು ಸಿನಿಮಾದಲ್ಲೇ ಬದುಕನ್ನ ಕಟ್ಕೊಂಡಂತವ್ರು. ಇವತ್ತವರು ತುಂಬಾ ಆಯುಷ್ಯ ಅಂತ ಹೇಳಬೇಕು. ತುಂಬಾ ಆಯುಷ್ಯದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಖಂಡಿತ ಚಿತ್ರರಂಗಕ್ಕೆ ಒಬ್ಬ ಮಾರ್ಗದರ್ಶಕರ ಕೊರತೆ ಇದೆ ಅಂತ ಮತ್ತೊಮ್ಮೆ ಇನ್ನೊಂದು ದೊಡ್ಡ ಕೊರತೆ ಉಂಟಾಯಿತು ಅಂತಲೇ ನಾನು ಭಾವಿಸ್ತೇನೆ. ಯಾವ್ದಾದ್ರೆ ಎಂಥದೇ ಸನ್ನಿವೇಶದಲ್ಲೂ ದ್ವಾರಕೀಶ್ ಅಂತವರ ಒಂದು ಮಾರ್ಗದರ್ಶನ ಸಿಕ್ತಿತ್ತು. ಆ ಮಾರ್ಗದರ್ಶನ ಕೂಡ ಈಗ ಇಲ್ಲವಾಯಿತು. ದೇವರು ಅವರ ಇಡೀ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದ್ವಾರಕೀಶ್ ಅವರು ಅವರ ಆ ಬಣ್ಣದ ನಂಟು ಅವರ ಕುಟುಂಬದಲ್ಲೂ ಇದೆ. ಯೋಗಿ ಮತ್ತು ಎಲ್ಲ ಅವರ ಇಡೀ ಕುಟುಂಬಕ್ಕೆ ಈ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.